ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇರಾ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಮಕ್ಕಳಿಗೆ ದೊಡ್ಡವರಿಗೆ ಕೂಡ ಇಷ್ಟವಾಗುವಂಥ ಹೆಲ್ದಿ ರೆಸಿಪಿ. ಇದು ಮಾಡೋದು ಈಸಿ. ಬನ್ನಿ ಮಾಡೋದು ಹೇಗಂತ ನೋಡೋಣ. ಈಗ ಒಂದು 5 ಚಿಕ್ಕದಾಗಿರುವಂಥ ಆಲೂಗಡ್ಡಿನ ಬೇಯಿಸಿ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಗಂಟು ಇಲ್ಲದೇ ಇರೋ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ಕೈಲಿ ಹಿಡಿದಾಗ ಎಷ್ಟು ಸ್ಮೂತಾಗಿರಬೇಕು, ಗಂಟು ಇರಬಾರ್ದು. ನಾನು ಜಾಸ್ತಿ ತರಕಾರಿನ ಯೂಸ್ ಮಾಡ್ತಿಲ್ಲ. ಒಂದೇ ಒಂದು ಕ್ಯಾಪ್ಸಿಕಮ್ಮು, ಒಂದು ಅರ್ಧ ಕೋಸು, ಆಮೇಲೆ ಟೊಮೊಟೊ, ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ಯಾವ್ದಾದ್ರು ತರಕಾರಿ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ 4 ಸ್ಪೂನು, ಬರೀ 4 ಸ್ಪೂನು ಕಡಲೆ ಹಿಟ್ಟು ಅಂದರೆ ಬೋಂಡಾ ಬಜ್ಜಿ ಮಾಡ್ತಾರಲ್ವ, ಆ ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಖಾರದ ಪೌಡ್ರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ಮಕ್ಕಳಿಗೆ ಜಾಸ್ತಿ ಖಾರ ಆದರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನ ತರಕಾರಿ ಜೊತೆಗೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಈಗ ಮಿಕ್ಸ್ ಮಾಡ್ಕೊಂಡದ್ದಾಗಿದೆ. ನಾನು ಸ್ವಲ್ಪನೇ ನೀರು ಹಾಕಿ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಳಿ, ಸ್ಮೂತಾಗಿರಲಿ. ಜಾಸ್ತಿ ಗಟ್ಟಿ ನಾದ್ಕೋಬೇಡಿ, ಕೈಲೇ ತಟ್ಟಕ್ಕಾಗಿರಬೇಕು. ಆ ರೀತಿ ಸ್ಮೂತಾಗಿ ನಾದ್ಕೊಳ್ಳಿ ಹಿಟ್ಟನ್ನು. ಈಗ ನೋಡಿ, ನಾದಿದ್ದಾಗಿದೆ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಜೊತೆಗೆ. ಇದಾದಮೇಲೆ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಇದ್ರ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಿ. ಅಷ್ಟೇ, ನೆನ್ಕೊಳುತ್ತೆ ಚೆನ್ನಾಗಿ. ಒಂದು 10 ನಿಮಿಷ ಆಗಿದೆ. ನೋಡಿ ಹಿಟ್ಟು ಯಾವ ಥರ ಕಾಣ್ತಿದೆ ಅಂತ. ಅಲ್ಲೇ ಯಾವ ಥರ ಇತ್ತು, ಈಗ ಸ್ಮೂತಾಗಿ ಆಗಿದೆ. ಒಂದು 10-15 ನಿಮಿಷ ಬಿಟ್ಟಿದ್ದೆ ಅಷ್ಟೇ ನಾನು. ಈಗ ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ದಪ್ಪ ಬೇಕಂದರೆ ದಪ್ಪ, ಇಷ್ಟೇ ಇರಲಿ ಅಂದರೆ ಇಷ್ಟೇ. ನೀವು ಇದನ್ನ ಕೈಲೇನಾದರೂ ತಟ್ಬೋದು, ಪೇಪರ್ ಮೇಲೂ ತಟ್ಬೋದು. ನಾನೀಗ ಅತಿ ದೊಡ್ಡದು ಮಾಡ್ತಾಯಿಲ್ಲ, ಚಿಕ್ಕದಾಗೆ ಮಾಡ್ತಾಯಿದ್ದೀನಿ. ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂದ್ಬಿಟ್ಟು ನಾನು ಚಿಕ್ಕದಾಗೆ ಮಾಡ್ತಿದ್ದೀನಿ. ಈಗ ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಒಂದು ತವ. ಈಗ ಇದು ಬಿಸಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ನೀಟಾಗಿ ಹಚ್ಕೋತಾ ಇದ್ದೀನಿ. ನೀಟಾಗಿ ಎಣ್ಣೆ ಹಚ್ಕೊಂಡು ಆಗಿದೆ. ಈಗ ಮಾಡಿಟ್ಕೊಂಡಿರುವಂಥ ತಾಲಿಪಟ್ಟು, ಅಥವಾ ನೀವು ಬೇರೆ ಏನಂತೀರಿ ಹೇಳಿ, ಇದನ್ನ 2 ಹಾಕ್ಕೊಂಡಿದ್ದೀನಿ ನಾನು. ನೀಟಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ 2 ಕಡೆನೂ ಬೇಯಿಸ್ಕೊಳ್ಳೋಣ. ಈಗ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಏನು ಕಷ್ಟ ಅಂತಿಲ್ಲ, ಮಾಡೋಕ್ಕಂತೂ ಫುಲ್ ಈಸಿ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದ್ರ ಮೇಲ್ಗಡೆನೂ ಒಂದು ಚೂರೇ ಎಣ್ಣೆನ ಹಚ್ಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪನೇ ಯೂಸ್ ಮಾಡ್ತಾ ಇರೋದು. ನೀಟಾಗಿ 2 ಕಡೆ ಎಣ್ಣೆ ಹಚ್ಕೊಂಡಾದ್ಮೇಲೆ ನೋಡಿ ಯಾವ ಥರ ಕಾಣಿಸ್ತಿದೆ. ರೆಸಿಪಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಳಿ ಫ್ರೆಂಡ್, ಹೇಗೆ ಬಂತು ಅಂತ. ಮತ್ತು ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೇನು ಅನ್ನಿಸ್ತು ಅಂತ. ಈಗ ಮತ್ತೆ ತಿರುಗಿಸ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆನೂ ಒಂಚೂರು ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ 2 ಕಡೆನೂ ಎಣ್ಣೆ ನೀಟಾಗಿ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಇದು ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳು 2 ದಿನ ಅಥವಾ 3 ದಿನ ವಾರದಲ್ಲಿ ಇದನ್ನೇ ಕೇಳ್ತಾರೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹೆಸರು ಏನಂತ ಹೇಳ್ತೀರಿ, ನೀವೇ ಕಮೆಂಟ್ ಮೂಲಕ ತಿಳಿಸಿ. ನಾನು ತಾಲಿಪಟ್ಟು ಅಂತ ಕೊಟ್ಟಿದ್ದೀನಿ, ನೀವು ಹೇಳಿ. ಈಗ ನೋಡಿ, ಪೇಪರ್ ಮೇಲೆ ಒಂದು ತಟ್ಟಿದ್ದೀನಿ ನಾನು, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಉಂಡೆ ಮಾಡಿಬಿಟ್ಟು ಪೇಪರ್ ಮೇಲೆ ಇಟ್ಟು ಕೈಲೇ ತಟ್ಟಿಬಿಟ್ರೆ, ಈ ಪೇಪರ್ ಮೇಲೆ ಆದರೆ ಸ್ವಲ್ಪ ದೊಡ್ಡದಾಗಿ ತಟ್ಬೋದು. ಕೈಯಲ್ಲಾದರೆ ಸ್ವಲ್ಪ ತರಕಾರಿ ಇರುತ್ತಲ್ವ, ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಚಿಕ್ಕದೇ ಆದರೆ ಚೆಂದ ಕೈಯಲ್ಲಿ. ಈಗ ತಿರುಗಿಸ್ಕೊಂಡಿದ್ದೀನಿ ನೋಡಿ ನೀಟಾಗಿ. ಮತ್ತು ಇದ್ರ ಮೇಲೇನೂ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೀಟಾಗಿ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಟೇಸ್ಟು ಮರೆಯೋಕ್ಕೆ ಆಗೋಲ್ಲ. ನಿಮ್ಗೆ ಇನ್ನೂ ಇದರಲ್ಲಿ ಯಾವ ತರಕಾರಿ ಬೇಕು ಆಗಿದ್ರೂ, ನಿಮ್ಮ ಮಕ್ಕಳು ಯಾವ ತರಕಾರಿ ಇಷ್ಟಪಡ್ತಾರೆ ಆ ತರಕಾರಿ ಹಾಕ್ಬಿಟ್ಟು ಮಾಡ್ಬೋದು.
ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಹತ್ರ ಸದ್ಯಕ್ಕೆ ಇಷ್ಟೇ ಇತ್ತು, ಹಾಗಾಗಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ತೆಗ್ದಿದ್ದೀನಿ. ಕಲರ್ ಅಂತೂ ಸೂಪರು. ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಫಾಲೋ ಮಾಡಿ ಫ್ರೆಂಡ್. ನೋಡಿ ಯಾವ ಥರ ಸ್ಮೂತಾಗಿ ರೆಡಿ ಆಗಿದೆ. ಮಕ್ಕಳು ದೊಡ್ಡವರಿಗೆ ಕೂಡ ಇಷ್ಟ ಆಗುತ್ತೆ. ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗ್ತೀನಿ.